ಕಿತ್ತೂರು ನಮ್ಮ ಕರ್ನಾಟಕದ ಬಹಳ ಇತಿಹಾಸವಿರುವಂತಹ ಮತ್ತು ಅನೇಕ ರಾಜರು ಮತ್ತು ರಾಣಿಯರು ವಾಸಿಸಿರುವ ನಮ್ಮ ನೆಲ ಕಿತ್ತೂರು. 1778ರಲ್ಲಿ ಬೆಳಗಾವಿ ಜಿಲ್ಲೆಯ ಕಿತ್ತೂರಿನಲ್ಲಿ ಜನಿಸಿದ ಚೆನ್ನಮ್ಮ ಬಾಲ್ಯದಿಂದಲೇ ಧೈರ್ಯದ ಮೂರ್ತಿ. ಅವಳು ರಾಜನಾಗಿ ಅಲ್ಲ, ರಾಣಿಯಾಗಿ ಜನಮನ ಗೆದ್ದಳು. ನ್ಯಾಯಪ್ರಿಯ ಮತ್ತು ನಂಬಿಕೆಯುತ ಆಡಳಿತದಿಂದ ಜನರ ಮನಸ್ಸು ಪ್ರೀತಿ ಮತ್ತು ವಿಶ್ವಾಸವನ್ನು ಗಳಿಸಿದಳು. ಬ್ರಿಟಿಷರ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ನಿಯಮ ಕಿತ್ತೂರಿನ ಮೇಲೆ ಕಣ್ಣಿಟ್ಟಿತು. ಕಿತ್ತೂರು ರಾಣಿ ಚೆನ್ನಮ್ಮ ಅದಕ್ಕೆ ವಿರೋಧವಾಗಿ ನಿಂತಳು ಮತ್ತು ಅದನ್ನು ವಿರೋಧಿಸಿದಳು. 1824ರಲ್ಲಿ ನಡೆದ ಕಿತ್ತೂರು ಯುದ್ಧ. ರಾಣಿ ಚೆನ್ನಮ್ಮ ಮೊದಲ ಭಾರತೀಯ ಮತ್ತು ಕರ್ನಾಟಕದ ಮೊದಲ ಮಹಿಳೆ ಬ್ರಿಟಿಷರ ವಿರುದ್ಧ ಹೋರಾಡಿದಳು. ಅವಳು ಬ್ರಿಟಿಷರಿಂದ ಬಂಧಿತಳಾದರೂ ಅವಳ ಧೈರ್ಯ, ಬಲ ಮತ್ತು ಸಹನೆ ಬಂಧಿಸಲ್ಪಟ್ಟಿಲ್ಲ ಮತ್ತು ಅವಳು ತುಂಬಾ ಶಕ್ತಿಶಾಲಿಯಾಗಿದ್ದಳು. ವೀರ ಕಿತ್ತೂರು ರಾಣಿ ಚೆನ್ನಮ್ಮ ಭಾರತದ ಮತ್ತು ಕರ್ನಾಟಕದ ಮೊದಲ ಸ್ವಾತಂತ್ರ್ಯ ಹೋರಾಟದ ಶೂರನಾರಿ ಎಂಬ ಹೆಸರನ್ನು ಪಡೆದಿದ್ದಾರೆ.